ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಬದಲಾವಣೆ ವಿಚಾರದಲ್ಲಿ ಅಷ್ಟೇನೂ ಸಮಸ್ಯೆ ಆಗಿರಲಿಲ್ಲ. ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರವನ್ನು ಸ್ವಲ್ಪ ತಡವಾಗಿದ್ದರು, ಎಲ್ಲವೂ ಕೂಡ ಸ್ಮೂತ್ ಆಗಿ ಆಗುವ ರೀತಿಯಲ್ಲಿ ಮಾಡಿಕೊಟ್ರು. ಆದರೆ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಹೈಕಮಾಂಡ್ ಪಾಲಿಗೆ ಇನ್ನಿಲ್ಲದ ಟೆನ್ಷನ್ ಅನ್ನು ತಂದಿಟ್ಟಿದೆ. ಮಂತ್ರಿಮಂಡಲ ವಿಸ್ತರಣೆಯಾಗಿ 4 ದಿನ ಕಳೆದರೂ ಗೊಂದಲ, ಗುದ್ದಾಟ, ಹೋರಾಟ, ಬಂದು ಇವ್ಯಾವುದು ಕೂಡ ಕಡಿಮೆ ಆಗ್ತಾ ಇಲ್ಲ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಆಕಾಂಕ್ಷಿಗಳು ಕೊತ ಕುದಿಯಲಾರಂಭಿಸಿದರು. ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬೆಂಬಲಿಗರು ತಮ್ಮ ಬೆಂಬಲಿಗರ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದರು. ಟೈರ್ಗಳಿಗೆ ಬೆಂಕಿ ಇಟ್ಟರು, ಕಾಂಗ್ರೆಸ್ ಕಚೇರಿಗಳಿಗೆ ಮುತ್ತಿಗೆ ಹಾಕಿದರು. ಇದರ ಬೆನ್ನಲ್ಲೇ ರಂಗಪ್ರವೇಶ ಮಾಡಿದಂಥವರು ಹೈಕಮಾಂಡ್ ನಾಯಕ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಅಸಮಾಧಾನಿತರನ್ನು ಸಮಾಧಾನಪಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ರಾತ್ರಿ ವಿಜಯನಗರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರ ಮನೆಗೆ ಹೋಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅಸಮಾಧಾನಕ್ಕೆ ಮುಲಾಮು ಹಚ್ಚುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತಷ್ಟು ಮಂದಿಗೆ ತಾವೇ ಖುದ್ದು ಕರೆ ಮಾಡಿ ಮನವೊಲಿಸುವ ಪ್ರಯತ್ನವನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಬೆಳಗ್ಗೆಯೂ ಇದೇ ಕತೆ ಮುಂದುವರಿದಾಯಿತು. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್ ಸೇರಿದಂತೆ ಹಲವರ ಮನೆಗಳಿಗೆ ಹೋಗಿ ಮುನಿಸು ಶಮನ ಮಾಡುವಂತಹ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ. There is no problem. Only problem with the media. That's all. You want to create more problem. We don't have any problem. Definitely, there are some seniors which we have to respect their sentiments. But there are only 33 seats. There are 140 plus 40 MLCs. Totally 170 is there. Everyone is eligible. So I don't deny their desire. But we all have to work hard. All of us has to work united. ಮಂತ್ರಿಮಂಡಲ ಮಾಡೋದು, ಸುಮ್ಮನೆ ತೆಗಿಯೋದು, ಮಾಡೋದು ಅದೆಲ್ಲ ಮಾಡಕ್ಕಾಗ್ತದ? ಅದೇನೋ ಒಂದು ಆಯ್ತು ಬಿಡಿ. ಈಗ ಆದ್ಮೇಲೆ ಮತ್ತೆ ಅವ್ರನ್ನ ತೆಗೀರಿ, ಇವ್ರನ್ನ ತೆಗೀರಿ, ಮತ್ತೆ ಇನ್ನೊಂದು ಮಾಡಿ ಅದೆಲ್ಲ ಮಾಡಕ್ ಆಗೋದಿಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲ ಮಾಡಕ್ ಹೋದ್ರೆ ಇನ್ನೂ ದೊಡ್ಡ ಗೊಂದಲ ಸೃಷ್ಟಿ ಆಗ್ತದೆ. ಸೊ ಅದೆಲ್ಲ ಮಾಡ್ತಾರೆ ಅಂತ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಸಹಕಾರ ಸಂಧಾನ ಸೂತ್ರಗಳು ಕೂಡ ರೆಡಿ ಆಗ್ತಾ ಇದ್ದಾವೆ. ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿ ಸ್ಥಾನದ ಭರವಸೆಗಳನ್ನು ಹಲವರಿಗೆ ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಯವರ ಕಡೆಯಿಂದ ನಡೀತಾ ಇದೆ. ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಕೊಡುವಂತಹ ಭರವಸೆಯನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಕ್ಷೇತ್ರದ ವಿಚಾರದಲ್ಲಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವಂತಹ ಅವಕಾಶವನ್ನು ಕೂಡ ಆಯಾ ಶಾಸಕರುಗಳಿಗೆ ಕೊಡುವಂಥದ್ದು ಈಗ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಒಂದು ಅಸ್ತ್ರ. ಉಸ್ತುವಾರಿ ಸಚಿವರುಗಳಿಂದ ಸಂಪೂರ್ಣ ಪ್ರಮಾಣದಲ್ಲಿಯೂ ಕೂಡ ಅವರಿಗೆ ಸಹಕಾರ ಸಿಗಬೇಕು. ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಅವಕಾಶ ಕೊಡಬಾರದು. ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನವನ್ನು ನೀಡುತ್ತೆ ಪಕ್ಷ ಅನ್ನುವಂಥದ್ದನ್ನು ಹೇಳ್ತಾ ಯಾರನ್ನೂ ನಾವು ಕಡೆಗಣಿಸುವುದಿಲ್ಲ ಅಂತ ಹೇಳ್ಕೊಂಡು ಸಂದೇಶ ರವಾನಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಆದ್ಯತೆ ಕೊಟ್ಟರು ಕೂಡ ರಾಜೀನಾಮೆ ನೀಡಿದರೆ, ಇಷ್ಟೆಲ್ಲ ಮಾಡಿದ ಮೇಲೂ ನೀವೇನಾದರೂ ರಾಜೀನಾಮೆ ಕೊಟ್ಟರೆ ನಾವು ಅದನ್ನು ಅಂಗೀಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಮತ್ತಷ್ಟು ಮಂದಿ ಅವಕಾಶ ವಂಚಿತ ನಾಯಕರು ಹೋರಾಟದ ಅಖಾಡಕ್ಕಿಳಿದಿದ್ರು. ಹಾವೇರಿ ಜಿಲ್ಲೆ ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಅವರ ಬೆಂಬಲಿಗರು ಆಕ್ರೋಶದ ಕಿಚ್ಚು ಕಟ್ಟೆ ಹೊಡೆದಂತೆ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬ್ಯಾಡಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಸಿದ್ದಪ್ಪ ಸರ್ಕಲ್ನಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಭಾರೀ ವಾಗ್ವಾದ ನಡೆಯಿತು. ನಂತರ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಶಾಸಕರ ಅಭಿಮಾನಿ ಗುಡ್ಡಪ್ಪ ಓಲೇಕಾರ್ ಎಂಬಾತ ಪೆಟ್ರೋಲ್ ಕುಡಿಯೋದಕ್ಕೆ ಯತ್ನಿಸಿದ ಘಟನೆಯೂ ಕೂಡ ನಡೆಯಿತು. ಈ ವೇಳೆ ಸ್ಥಳದಲ್ಲಿದ್ದಂಥವರು ಬಾಟಲ್ ಅನ್ನು ಕಸಿದುಕೊಂಡರು. ಅದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ. ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು ಹೆಂಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ. ಇದೆಲ್ಲ ಪ್ರಕ್ರಿಯೆ ಮುಗಿದಿಂದಾಗ ನಿಮಗೆ ಎಲ್ಲಿಂದ ತಪ್ಪಿತು, ಹೆಂಗೆ ತಪ್ಪಿತು ಅನ್ನೋದು ಕೊನೆಗೆ ಹೇಳ್ತಾರೆ. ನನಗೆ ಸಿದ್ದರಾಮಯ್ಯನವರು ನಮ್ಗೆ ಗಾಡ್ ಫಾದರ್. ಅವರು ಉತ್ತರ ಕರ್ನಾಟಕದ ಕಡೆಗೆ ಶಿವಣ್ಣವರಿಗೆ ಕೊಡ್ಬೇಕಂತೇಳಿ ಮೊದಲಾಗಿಂದ ಹೇಳ್ಕೊಂತ ಬಂದಿದ್ರು. ಕೊನೆ ತನಕ ಇತ್ತದು. ಇನ್ನು ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ರು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಬಂದ್ಗೆ ಕೂಡ ಕರೆ ಕೊಟ್ಟಿದ್ರು. ಹೋಟೆಲ್, ಆಟೋ, ಕ್ಯಾಬ್ ಸೇವೆಗಳನ್ನು ಬಂದ್ ಮಾಡಲಾಗಿತ್ತು. ಮತ್ತೊಂದೆಡೆ ಬಂಗಾರಪೇಟೆ ಬಂದ್ ವಿರುದ್ಧವಾಗಿ ಬಿಜೆಪಿಯವರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಬಲವಂತವಾಗಿ ಬಂದ್ ಆಚರಣೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಪೊಲೀಸ್ ಠಾಣೆ ಎದುರು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ
ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ಯಶವಂತರಾಯಗೌಡರವರು ರಾಜೀನಾಮೆ ಕೊಟ್ಟು 3 ಸಾವಿರ ಅಕ್ಸೆಪ್ಟ್ ಮಾಡಲಿಲ್ಲ ನೀವು. ಆದರೆ ಯಾವ ಶಾಸಕರು ರಾಜೀನಾಮೆ ಕೊಟ್ಟ ತಕ್ಷಣ ತಗೊಳ್ತಾ ಹೋದರೆ ಇವತ್ತು ಆಯ್ತಪ್ಪ 20 ಜನ ಕೊಡ್ತಾರೆ, ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಉಳಿಯುತ್ತಾ? ಇನ್ನು ಸಚಿವರ ಪಟ್ಟಿ ಪ್ರಕಟವಾಗ್ತಾ ಇದ್ದಂತೆಯೇ ಹೆಚ್ಚು ಕೋಪಗೊಂಡಂಥವರು ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ರು. ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ನಂತರ ಸಿಎಂ ಕರೆ ಮಾಡ್ತಾ ಇದ್ದಂತೆಯೇ ರಾಜೀನಾಮೆಯನ್ನು ವಾಪಸ್ ಕೂಡ ಪಡ್ಕೊಂಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಈ ಎಲ್ಲ ಪ್ರಹಸನದ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೊಟ್ಟದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಇನ್ನೊಂದು ಕಡೆ ಕೆಲವು ಉಳಿದು, ಸೊ ಅದರ ಭಾಗವಾಗಿ ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆಯನ್ನು ಇರಲಿಲ್ಲ ನನಗೆ. ಆದರೆ ಅವರು ನನಗೇನು ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೇನು ಡ್ರಾಪ್ ಮಾಡಿದರು ಅದು ನನಗೆ ಹರ್ಟಾಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದರೆ ನನ್ನ ಕ್ಷೇತ್ರದ ಜನ. ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲ ಜನರಿಗೆ ಮನಸ್ಸು ನೋಯಿಸೋದು ಬೇಡಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆಗೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡಿಕೊಂಡು ನಾನು ಅನೇಕ ಜನ ನಾಯಕರುಗಳು ಮಾತಾಡಿದರು. ಇನ್ನು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಹೊಸದುರ್ಗದ ಶಾಸಕ ಬಿಜಿ ಗೋವಿಂದಪ್ಪ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ಬೆಲಗೂರು ಗ್ರಾಮದಲ್ಲಿರುವಂತಹ ಗೋವಿಂದಪ್ಪ ಅವರ ಮನೆಗೆ ನೂತನ ಸಚಿವ ಟಿ ರಘುಮೂರ್ತಿ ಅವರು ಭೇಟಿ ನೀಡಿ ಅವರಿಗೆ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಮಾಡಿದರು. ಇತ್ತ ಕೊಪ್ಪಳಕ್ಕೆ ಬಂದಂತಹ ನೂತನ ಸಚಿವ ಬಸವರಾಜ ರಾಯರೆಡ್ಡಿ ಅವರಿಗೆ ಕಾಂಗ್ರೆಸ್ನ ನಾಯಕರುಗಳು ಬಂದು ಯಾವುದೇ ಸ್ವಾಗತವನ್ನು ಕೋರಿಲ್ಲ. ಒಗ್ಗಟ್ಟಿಲ್ಲದೆ ಅಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಕಾಂಗ್ರೆಸ್ ನಾಯಕರಿಲ್ಲದೆ ಕೇವಲ ರಾಯರೆಡ್ಡಿ ಅವರ ಬೆಂಬಲಿಗರು ಮಾತ್ರ ಸಚಿವರನ್ನ ಸ್ವಾಗತಿಸುವಂತಹ ಕೆಲಸವನ್ನ ಮಾಡಿದ್ರು. ಯಾರೋ ವ್ಯಕ್ತಿ ಮನೆ ಸೇರ್ಸಕ್ಕೆ ತಮ್ಮನ್ನು ಮನೆ ಸೇರಿಸಿದ್ರು. 40 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು, ಮನೆ ಸೇರ್ಕೊಂಡ್ರು. ಹೊಸದಾಗಿ ಶಾಲೆಗೆ ಸೇರ್ಪಡೆ ಆದ ಹುಡುಗರಿಗೆ ದೂರದ್ದು ಮಾಡಿಸ್ಬಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರು. ಈಗ ಅವ್ರ ಪಕ್ಷದಾಗ ನಮಗೇನು ಕೊಡಲಿಲ್ಲ ಅಂತೇಳಿ ಬೇಜಾರು ಮಾಡಿ ಕೇಳೋಕ್ಕೂ ಬರೋಲ್ಲ, ಪಕ್ಷ ಬಿಡೋಕ್ಕೂ ಬರೋಲ್ಲ. ಅವ್ರೇನು ಸಿದ್ದರಾಮಯ್ಯನವರು ಎಂದೂ ಕೆಟ್ಟದ್ದು ಮಾಡಿಲ್ಲ. ಯಾರಿಗೆ ನನಗೆ ಗೊತ್ತಿರುವ ಹಾಗೆ ರಾಘವೇಂದ್ರ ಹಿಟ್ನಾಳ್ಗೆ ಅವರು ಸಿದ್ದರಾಮಯ್ಯನ ಬಗ್ಗೆ ಅವರು ಕೆಟ್ಟದಾಗಿ ಏನೂ ಮಾತಾಡಿಲ್ಲ. ಅಷ್ಟೇ ಹೇಳ್ತೇನೆ, ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಹೇಳ್ತೇನೆ, ದಯಮಾಡಿ ರಾಜೀನಾಮೆ ಕೊಡಬೇಡಿಯಪ್ಪ, ನಾನಿದ್ದೇನೆ ನಿಮ್ಮ ಪರವಾಗಿ, ನಾನು ಐ ಆಮ್ ರೆಪ್ರೆಸೆಂಟಿಂಗ್ ಯುವರ್ ಫ್ಯಾಮಿಲಿ ರೆಪ್ರೆಸೆಂಟಿಂಗ್. ಹೀಗಾಗಿ ರಾಘವೇಂದ್ರ ಹಿಟ್ನಾಳೆ ಮಂತ್ರಿ ನನ್ನ ಪರವಾಗಿ. ಇನ್ನು ನಿನ್ನೆಯಷ್ಟೇ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ನಂಜೇನಮಠ ಹಾಗೂ ಮಾಜಿ ಸಚಿವ ತಿಮ್ಮಾಪುರ ಅವರ ನಡುವೆ ನಡೆದಿದ್ದ ಸಂಭಾಷಣೆ ಆ ಆಡಿಯೋ ವೈರಲ್ ಆಗಿತ್ತು. ಇದು ಭಾರೀ ದೊಡ್ಡದಾದಂತಹ ಸಂಘರ್ಷ ಸೃಷ್ಟಿಸಿತ್ತು. ಅಷ್ಟೇ ಅಲ್ಲದೆ ತಿಮ್ಮಾಪುರ ಅವರ ವಿರುದ್ಧ ಸಚಿವ ಕಾಶಪ್ಪನವರವರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಲ್ಲದೆ ಖುದ್ದು ಕಾಶಪ್ಪನವರು ಕೂಡ ತಿಮ್ಮಾಪುರ ವಿರುದ್ಧ ಕಿಡಿಕಾರಿದರು. ಆದರೆ ಇವತ್ತು ಬರ ಪರಿಶೀಲನೆಗೆ ಹೋಗಿದ್ದಂತಹ ಸಚಿವ ಕಾಶಪ್ಪನವರು ತಿಮ್ಮಾಪುರ ಅವರ ಮನೆಗೆ ತೆರಳಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಏನು ನಿರಾಶೆನೂ ಇಲ್ಲ, ಹತಾಶೆನೂ ಇಲ್ಲ. ಅದೇನು ಫಂಡಮೆಂಟಲ್ ರೈಟು ಅಲ್ಲ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂತೇಳಿ ಅದೇನು ಮೂಲಭೂತ ಹಕ್ಕು ಅಲ್ಲ. ಯಾವುದೇ ಇಂಥ ನಿಗಮ ಮಂಡಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದರು. ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಇನ್ನು ಮುಂದೆ ಯಾವುದೂ ತಗೊಳ್ಳಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನವನ್ನು ತ್ಯಜಿಸಿರುವಂಥದ್ದು. ಅದರಿಂದ ನನಗೇನು ಅಂಥ ಸಂಶಯ ಏನಿಲ್ಲ. ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ, ಅದರಿಂದ ನಾನು ಹೇಳ್ತೇನೆ. ಇನ್ನು ಹೀಗೆ ಸಂಧಾನದ ಬಳಿಕ ಶಮನವಾದಂತಹ ಕೆಲ ಶಾಸಕರ ಬಂಡಾಯ ಸಹಜವಾಗಿಯೇ ಹೊರಗಡೆ ಸೈಲೆಂಟ್ ಆಗಿದ್ದಂತೆ ಕಾಣ್ತಾ ಇದೆ. ಆದರೆ ಒಳಗಡೆ ಮಾತ್ರ ಕುದಿ ಇದ್ದೇ ಇದೆ. ಈ ಒಂದು ಬೇಸರದ ಕುದಿ ಇದ್ದೇ ಇದೆ. ಸಂಧಾನದ ಬಳಿಕವೂ ಕೂಡ ಕೆಲ ಶಾಸಕರ ಬಂಡಾಯ ಇನ್ನೂ ಕೂಡ ಸಂಪೂರ್ಣವಾಗಿ ಶಮನಗೊಂಡಿಲ್ಲ. ಸಿಎಂ ಹಾಗೂ ಸುರ್ಜೇವಾಲಾ ಇವರಿಬ್ಬರು ಮನವೊಲಿಕೆಯನ್ನ ಬದಿಗಿಟ್ಟು ಕೂಡ ಸಮಾನ ಮನಸ್ಕರು ಒಂದು ಸಭೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆಗಸ್ಟ್ 13ರಂದು ಅಸಮಾಧಾನಿತರ ಡಿನ್ನರ್ ಮೀಟಿಂಗ್ ನಡೆಯುವಂಥದ್ದು ಇದೆಯಂತೆ, ಬೆಂಗಳೂರಿನಲ್ಲಿ ನಡೆಯುತ್ತೆ. HK ಪಾಟೀಲ್, TB ಜಯಚಂದ್ರ ಹೀಗೆ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸುವಂಥದ್ದು ಸಮಾನ ಮನಸ್ಕರ ಉದ್ದೇಶ. ಯಾಕಂದರೆ ಅವಕಾಶ ತಪ್ಪಿದವರು ಅಥವಾ ಮಂತ್ರಿಗಿರಿ ತಪ್ಪಿದವರು ಅನ್ನುವಂಥದ್ದು ಒಂದು ಗ್ರೂಪ್ ಮಾಡಿಕೊಂಡು ಅವಾಗ ತಮಗೆ ಬೇಕಾದನ್ನು ಗ್ರೂಪ್ ಆಗಿದ್ದಾಗ ನಮಗೆ ಹೆಚ್ಚು ಬಲ ಬರುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಇರ್ಬೋದು. ಹೀಗಾಗಿ ಅಧಿವೇಶನದ ಆರಂಭದ ದಿನವೇ
ಶಾಸಕರ ಈ ಒಂದು ಸಸ್ಪೆನ್ಸ್ ಡಿನ್ನರ್ ಕೂಡ ನಡೆಯುತ್ತೆ. ಅದರ ಮೆನು ಏನಿರುತ್ತೆ, ಅದರ ಅಜೆಂಡಾ ಏನಿರುತ್ತೆ ಗೊತ್ತಿಲ್ಲ, ಅದು ನೋಡಬೇಕು. ಆ ಡಿನ್ನರ್ನ ಮೆನು ಏನಿದೆ ಅನ್ನೋದು ಗೊತ್ತಿಲ್ಲ. ರಾಜಕೀಯ ಅಂತೂ ಇದ್ದೇ ಇದೆ ಇದರಲ್ಲಿ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಬಿಜೆಪಿ ನಾಯಕರು ದೊಡ್ಡ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಾಗಿರುವಂತಹ ಗೊಂದಲಗಳನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರನ್ನ ಕೆಣಕುವ ಮತ್ತು ಟೀಕಿಸುವ ಕೆಲಸಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ. ಮಂತ್ರಿ ಆಗ್ಬೇಕು ಅಂದ್ರೆ ಹಣ ಕೊಡಬೇಕು ಅನ್ನೋದು ಜಗಜ್ಜಾಹಿರಾತ. ಯಾಕಂದ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಇಮಿಡಿಯೇಟ್ ಒಂದು ವಾರದಲ್ಲಿ ಮಂತ್ರಿಮಂಡಲ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. 2 ತಿಂಗಳಾದ್ರೂ ಮಾಡಲಿಲ್ಲ. ಪೇಮೆಂಟ್ ತಗೊಂಡ್ ಮಾಡಿರುವಂತ ಕ್ಯಾಬಿನೆಟ್ ಇದು ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತಗೊಂಡಿದ್ದಾರೆ. ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಒಂದು ಪಟ್ಟಿ ಕೊಡಕ್ಕೆ ಹೇಳಿ ಯಾರು ಮಾಡ್ಬೇಕು ಅಂತ. ಅವ್ರಿಗೆ ಕೇಳಿ ಮಾಡ್ಬೇಕಾ ನಾವು? ಅವ್ರಿಗೆ ಕೊಟ್ಬಿಡಿ, ಅವರೇ ಒಂದು ಪಟ್ಟಿ ಮಾಡಿ ಕ್ಯಾಬಿನೆಟ್ ಯಾರಾಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರಾಗಬೇಕು, ನಮ್ದು CLP ಫ್ಲೋರ್ ಲೀಡರ್ ಯಾರಾಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು ಅವರೇ ಕೊಟ್ಬಿಡ್ಲಿ. ಇವ್ರ ಬಗ್ಗೆ ಭ್ರಷ್ಟಾಚಾರ ರಹಿತ ಆಡಳಿತನ ಅಂತ ಹೇಳಿಕೆಯನ್ನು ಕೂಡ ನಡೀತಾ ಇದ್ದಾರೆ. ನಾಗೇಂದ್ರ ಅವರು ಯಾಕೆ ಹೊತ್ತು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಎದುರಿಸಿದ್ದಾರೆ. ಅವರು ಕಾಂಗ್ರೆಸ್ ಹೈಕಮಾಂಡಿನ ಬಂಡವಾಳವನ್ನ ಬಹಿರಂಗಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ ನಂತರವೇ ಅವರು ಕ್ಯಾಬಿನೆಟ್ಗೆ ತೆಗೆದುಕೊಂಡಿರುವಂತದ್ದು. ವಿಜೇಂದ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ಸಾಕಷ್ಟಿದೆ. ಅವ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಾವು ಹೇಳಿದ್ರೆ ಇವತ್ತು ವಿಜೇಂದ್ರ ಅವರ ತಂದೆಯವ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಅದು ಪೋಕ್ಸೋ ಕೇಸಲ್ಲಿ ಅವರು ಇದಾಗಿದ್ರು. ಅವರು ನಾವು ಹೇಳ್ಬೋದು, ಅದನ್ನೆಲ್ಲ ಕೂಡ ನಾವು ಕೆಸರಲ್ಲಿ ಕಲ್ಲು ಹಾಕುವಂಥ ಕೆಲಸ ಮಾಡೋದಿಲ್ಲ ನಾವು.